ರೋಟರಿ ಕ್ಲಬ್ ಪುತ್ತೂರು ಯುವದ ವಾರದ ಸಭೆಯು ಡಾಕ್ಟರ್ ಸೂರ್ಯ ರೋಟರಿ ಸಭಾಂಗಣದಲ್ಲಿ ವಿಶೇಷ ರೂಪುರೇಷೆಯೊಡನೆ ನಡೆಯಿತು. ನಮ್ಮ ರೋಟರಿ ಸದಸ್ಯರ ಹಾಗೆ ಪುತ್ತೂರಿನ ಜನರ ಒಂದು ಆರೋಗ್ಯದ ಹಿತದೃಷ್ಟಿಯಿಂದ ನಡೆಸಿರುವಂಥ ಕಾರ್ಯಕ್ರಮಗಳಲ್ಲಿ ಈ ಒಂದು ಟಾಕ್ ಆನ್ ಹೈಪರ್ ಟೆನ್ಷನ್ ಸೆಷನ್ ಕೂಡ ಒಂದು. ನಮ್ಮ ರೋಟರಿ ಅಂತಾರಾಷ್ಟ್ರೀಯ ಸಂಸ್ಥೆ ಡಿಸೆಂಬರ್ ತಿಂಗಳನ್ನು ಡಿಸೀಸ್ ಪ್ರಿವೆನ್ಷನ್ ಮತ್ತು ಟ್ರೀಟ್ಮೆಂಟ್ ಮಂತ್ ಅಂತ ಘೋಷಣೆ ಮಾಡಿದೆ. ಆ ಪ್ರಕಾರವಾಗಿ ಈ ತಿಂಗಳಲ್ಲಿ ನಮ್ಮ ರೋಟರಿ ಸಂಸ್ಥೆಯಿಂದ ಕೂಡ ಆರೋಗ್ಯದ ಬಗ್ಗೆ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಯೋಚಿಸ್ತಾ ಇರಬೇಕಾದ್ರೆ ನಮಗೆ ನೆನಪಿಗೆ ಬಂದರು ಡಾಕ್ಟರ್ ಪ್ರತೀಕ್ಷಾ ರೈ ಅವರು. ಕಿರಿಯ ವಯಸ್ಸಿನಲ್ಲಿ ವೈದ್ಯಕೀಯ ಕ್ಷೇತ್ರದಲ್ಲಿ ದೊಡ್ಡ ದೊಡ್ಡ ಜವಾಬ್ದಾರಿಗಳನ್ನು ವಹಿಸಿಕೊಂಡಿರುವವರು. ಅವರಿಗೆ ನಮ್ಮ ರೋಟರಿ ಯುವ ಸಂಸ್ಥೆ ಒಂದು ವೇದಿಕೆಯನ್ನು ಕಲ್ಪಿಸಿಕೊಟ್ಟಿದೆ ಅನ್ನುವ ಸಂತೋಷ ಮತ್ತು ಹೆಮ್ಮೆ ನಮಗಿದೆ. ಅವರ ವೃತ್ತಿ ಬದುಕಿನಲ್ಲಿ ಉನ್ನತ ಸ್ಥಾನಗಳು ಲಭಿಸಲಿ ಅನ್ನುವ ಶುಭ ಹಾರೈಕೆ ನಮ್ಮದು. ವಾರದ ಸಭೆಯ ಅಂಗವಾಗಿ ವೈದ್ಯರಾದ ಪ್ರತೀಕ್ಷಾ ರೈ ಹೈಪರ್ ಟೆನ್ಷನ್ ಕುರಿತಂತೆ ಹಲವಾರು ವಿಚಾರಗಳನ್ನು ವಿನಿಮಯ ಮಾಡಿದರು. ಈ ಸಮಸ್ಯೆಯ ಕಾರಣಗಳು, ಪರಿಹಾರೋಪಾಯಗಳ ಕುರಿತಂತೆ ಮಾಹಿತಿಯುತ ವಿಷಯಗಳನ್ನು ಹಂಚಿಕೊಂಡರು. ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಬಿಪಿ ಕುರಿತಾಗಿ ಸೂಕ್ತ ಸಲಹೆ ಸೂಚನೆಗಳನ್ನು ನೀಡಿದರು. ನಮ್ಮ ಹೃದಯ ಪಂಪ್ ಆಗ್ತದೆ, ಆಗ ಆ ರಕ್ತನಾಳಗಳ ಸಹಾಯದಿಂದ ರಕ್ತ ಸಂಚರಿಸ್ತದೆ, ನಮ್ಮ ದೇಹದ ವಿವಿಧ ಭಾಗಗಳಿಗೆ ಈ ರಕ್ತ ಸಂಚರಿಸ್ತದೆ. ಸೊ ಆ ಪ್ರೆಷರ್ಗೆ ನಾವು ಬ್ಲಡ್ ಪ್ರೆಷರ್ ಅಥವಾ ರಕ್ತದೊತ್ತಡ ಅಂತ ಕರಿತೇವೆ. ಸೊ ಏನಾಗ್ತದೆ, ಈಗ ಫಾರ್ ಎಕ್ಸಾಂಪಲ್ ನಮ್ಮ ಮನೆಯ ಟ್ಯಾಂಕಿಂದ ಪ್ರೆಷರಲ್ಲಿ ವಾಟರ್ ಪೈಪಲ್ಲಿ ಹೋಗ್ತದೆ. ಸೊ ಏನಾದರೂ ಕಸ ಆಗಿ ಸ್ವಲ್ಪ ಬ್ಲಾಕ್ ಆದರೆ ಫಸ್ಟಿಗೆ ಏನಾಗ್ತದೆ, ನೀರು ಸಪೂರ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಫುಲ್ ಬ್ಲಾಕ್ ಆದರೆ ಏನಾಗ್ತದೆ, ಪ್ರೆಷರ್ ಜಾಸ್ತಿಯಾಗಿ ಹೊಡಿತದೆ. ಹಾಗೆ ನಮ್ಮ ಬ್ಲಡ್ ಪ್ರೆಷರ್ ಸಹ ಪ್ರೆಷರ್ ಜಾಸ್ತಿಯಾಗಿ ಕಂಟ್ರೋಲಿಗೆ ತರದಿದ್ದರೆ ಸ್ಟ್ರೋಕ್, ಸಡನ್ನಾಗಿ ಹಾರ್ಟ್ ಅಟ್ಯಾಕ್, ಇದೆಲ್ಲ ಕಾಂಪ್ಲಿಕೇಶನ್ಸ್ ಉಂಟಾಗ್ತದೆ. ಸೊ ದ್ಯಾಟ್ಸ್ ವೈ ಇಟ್ ಈಸ್ ಇಂಪಾರ್ಟೆಂಟ್ ಟು ಪ್ರಿವೆಂಟ್ ದಿಸ್ ಕಂಡೀಷನ್. ನಮ್ಮ ವರ್ಲ್ಡಲ್ಲಿ ಅರೌಂಡ್ 1.1 ಬಿಲಿಯನ್ ಜನ ಈ ಅಧಿಕ ರಕ್ತದೊತ್ತಡದಿಂದ ಬಳಲ್ತಾ ಇದ್ದಾರೆ. ಇಟ್ ಈಸ್ ಎಸ್ಟಿಮೇಟೆಡ್ ಅಬೌಟ್ 1.5 ಬಿಲಿಯನ್ ಜನ 2025 ಆಗುವಾಗ ಈ ರಕ್ತದೊತ್ತಡದಿಂದ ಬಳಲಬಹುದು ಅಂತ ಹೇಳಿ. ಭಾರತದಲ್ಲಿ ಕಂಪೇರ್ ಮಾಡಿದರೆ ಅರೌಂಡ್ 16% ಜನ ಈ ರಕ್ತದೊತ್ತಡದಿಂದ ಬಳಲ್ತಾ ಇದ್ದಾರೆ. ಆ್ಯಂಡ್ ಅಬೌಟ್ 20 years ಆಫ್ ಏಜ್ ಮೋರ್ ದೆನ್ 50% ಜನ ಈ ರಕ್ತದೊತ್ತಡದಿಂದ ಬಳಲ್ತಾ ಇದ್ದಾರೆ. ಸೊ ನಾರ್ಮಲ್ ಆಗಿ ಪ್ರೆಷರ್ ಎಷ್ಟಿರಬೇಕು ಅಂತ ಕೇಳಿದರೆ ಸಿಸ್ಟೋಲಿಕ್ ಬ್ಲಡ್ ಪ್ರೆಷರ್ ಅಂತ ಇದೆ, ಡಯಸ್ಟೋಲಿಕ್ ಬ್ಲಡ್ ಪ್ರೆಷರ್ ಅಂತ ಇದೆ. ಸಿಸ್ಟೋಲಿಕ್ ಬ್ಲಡ್ ಪ್ರೆಷರ್ 120 ಇರಬೇಕು. ಸಿಸ್ಟೋಲಿಕ್ ಅಂದರೆ ನಮ್ಮ ಹಾರ್ಟ್ ಬೀಟ್ ಆಗುವಾಗ ಆಗುವಂಥದ್ದು, ಅದು 120 ಇರಬೇಕು. ಆ ರಿಲ್ಯಾಕ್ಸ್ ಸ್ಟೇಟಲ್ಲಿ ಪ್ರೆಷರ್ ಎಷ್ಟು ಇರಬೇಕಂದ್ರೆ ಅದು 90. ಸೊ ಈ ಎರಡು ಸಿಸ್ಟೋಲಿಕ್ ಆ್ಯಸ್ ವೆಲ್ ಎಸ್ ಡಯಸ್ಟೋಲಿಕ್ ಬಿ ಪಿ ಎರಡು ಇಂಪಾರ್ಟೆಂಟ್ ಆಗುತ್ತೆ. ಸೊ ಇನ್ 2017 ನ್ಯೂವರ್ ಕ್ಲಾಸಿಫಿಕೇಷನ್ ಬಂತು. ನಾರ್ಮಲ್ ಬಿ ಪಿ ಅಂತ ಹೇಳಿದರೆ 120/80 ಅಂತ. ಮುಂಚೆ ಹೈಯರ್ ರೇಂಜಲ್ಲಿತ್ತು, ಅರೌಂಡ್ 140/90. ಬಟ್ ರಿಸರ್ಚಲ್ಲಿ ಕಾಂಪ್ಲಿಕೇಶನ್ಸ್ ವರ್ ಮೋರ್ ಇನ್ ಬಿಟ್ವೀನ್ ದಿಸ್ ಸ್ಟೇಜಸ್ ಟು. ಸೊ ಈಗ ಕಮ್ಮಿ ಮಾಡಿ 120/80 ಈಸ್ ನಾರ್ಮಲ್. ಆಮೇಲೆ ಇಲವೇಟೆಡ್ ಬಿ ಪಿ ಅಂತ ಹೇಳಿದರೆ ಸಿಸ್ಟೋಲಿಕ್ ಬಿ ಪಿ 120ಇಂದ 130ಗೆ, ಡಯಸ್ಟೋಲಿಕ್ ಲೆಸ್ ದೆನ್ 80. ಆಮೇಲೆ ಗ್ರೇಡ್ 1 ಹೈಪರ್ ಟೆನ್ಷನ್, ಸ್ಟೇಜ್ 1 ಹೈಪರ್ ಟೆನ್ಷನ್, ಸ್ಟೇಜ್ 2 ಹೈಪರ್ ಟೆನ್ಷನ್. ಸ್ಟೇಜ್ 1 ಹೈಪರ್ ಟೆನ್ಷನ್ ಅಂತ ಹೇಳಿದರೆ 130ಇಂದ 140 ಸಿಸ್ಟೋಲಿಕ್ ಬಿ ಪಿ, ಡಯಸ್ಟೋಲಿಕ್ ಬಿ ಪಿ 80ಇಂದ 90. ಮೋರ್ ದ್ಯಾನ್ 140, ಮೋರ್ ದ್ಯಾನ್ 90 ಇದ್ದರೆ ಅದು ಸ್ಟೇಜ್ 2 ಹೈಪರ್ ಟೆನ್ಷನ್. ಇದು ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದರೆ 120ಇಂದ 140 ನಡುವಲ್ಲಿ ಬಿ ಪಿ ಇರುವಾಗ ನಾವು ಅದನ್ನು ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಅಂತ ಹೇಳ್ತೇವೆ. ಜೀವನ ಶೈಲಿಯಲ್ಲಿ ಬದಲಾವಣೆ ಮಾಡಿಕೊಂಡು ನೋಡಿದರೆ ಬಿ ಪಿ ಕಂಟ್ರೋಲಲ್ಲಿ ಇರ್ತದೆ, ಟ್ಯಾಬ್ಲೆಟ್ ಬೇಕಂತ ಇರೋದಿಲ್ಲ. ಬಟ್ ಮೋರ್ ದ್ಯಾನ್ 140, ಡಯಸ್ಟೋಲಿಕ್ ಮೋರ್ ದ್ಯಾನ್ 90 ಇದ್ದರೆ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಸ್ಟಾರ್ಟ್ ಅ ಮೆಡಿಕೇಷನ್ ಆ್ಯಸ್ ವೆಲ್ ಆಸ್ ಇದರಿಂದ ಕಾಂಪ್ಲಿಕೇಶನನ್ನು ನಾವು ಅವಾಯ್ಡ್ ಮಾಡ್ಬೋದು. ಸೊ ಮತ್ತೊಂದು ಏನಂತ ಹೇಳಿದರೆ 2 ಟೈಪಿನ ಬಿ ಪಿ ಇದೆ, ಹೈಪರ್ ಟೆನ್ಷನ್ ಇದೆ. ಒಂದು ಪ್ರೈಮರಿ ಹೈಪರ್ ಟೆನ್ಷನ್, ಮತ್ತೊಂದು ಸೆಕೆಂಡ್ರಿ ಹೈಪರ್ ಟೆನ್ಷನ್. ಪ್ರೈಮರಿ ಹೈಪರ್ ಟೆನ್ಷನ್ಗೆ ಇದೇ ಅಂತ ಕಾರಣವಿಲ್ಲ. ಸೆಕೆಂಡ್ರಿ ಹೈಪರ್ ಟೆನ್ಷನ್ ಅಂತ ಹೇಳಿದರೆ ಒಂದು ಕಾಯಿಲೆಯಿಂದಾಗಿ ಈ ಬಿ ಪಿ ಜಾಸ್ತಿ ಆಗುವಂಥದ್ದು. ವೈ ಇಸ್ ಇಟ್ ಇಂಪಾರ್ಟೆಂಟ್ ಅಂತ ಹೇಳಿದರೆ ಆ ಕಾಯಿಲೆಯನ್ನು ನಿಯಂತ್ರಣಕ್ಕೆ ತಂದರೆ ಬಿ ಪಿ ನಿಯಂತ್ರಣದಲ್ಲಿ ಇರ್ತದೆ. ದಟ್ಸ್ ವೈ ನಮ್ಮಲ್ಲಿ ಅರೌಂಡ್
90% ಜನ ಪ್ರೈಮರಿ ಹೈಪರ್ ಟೆನ್ಷನ್ ಅಥವಾ ಎಸೆನ್ಷಿಯಲ್ ಹೈಪರ್ ಟೆನ್ಷನ್ನಿಂದ ಬಳಲ್ತಾ ಇದ್ದಾರೆ. ಸೆಕೆಂಡ್ರಿ ಹೈಪರ್ ಟೆನ್ಷನ್ ಯಾವುದ್ರಲ್ಲೆಲ್ಲ ಆಗುತ್ತೆ ಅಂತ ಹೇಳಿದರೆ, ಮೇಯ್ನ್ ಇಂಪಾರ್ಟೆಂಟ್ ನಾವು ತಗೊಳ್ಳುವ ಕೆಲವು ಮೆಡಿಸಿನ್ಸ್, ಪೇಯ್ನ್ ಕಿಲ್ಲರ್, ಅನಗತ್ಯವಾಗಿ ಅಧಿಕ ಪೇಯ್ನ್ ಕಿಲ್ಲರ್ ತಗೊಳ್ಳೋ ಅದರಿಂದಾಗಿ ಬಿ ಪಿ ಜಾಸ್ತಿ ಆಗ್ಬೋದು. ಆಮೇಲೆ ಕೆಲವು ಡಿಕಂಜೆಸ್ಟೆನ್ಸ್ ತಗೊಳ್ಳೋದ್ರಿಂದ ಅದರಲ್ಲಿ ಸಹ ಬಿ ಪಿ ಜಾಸ್ತಿ ಆಗ್ಬೋದು. ಆಮೇಲೆ ಕೆಲವು ಹೃದಯದ ಕಾಯಿಲೆ, ಕಾಕ್ಟೇಷನ್ ಆಫ್ ಅಯೋಟಾ ಅಂತ ಹೇಳ್ತೇವೆ, ಅದರಲ್ಲೂ ಬಿ ಪಿ ಜಾಸ್ತಿ ಆಗ್ತದೆ. ಕಿಡ್ನಿಯ ಕಾಯಿಲೆ ಇದ್ದರೆ ಅದರಲ್ಲೂ ಬಿ ಪಿ ಜಾಸ್ತಿ ಆಗ್ತದೆ. ಕೆಲವು ಹಾರ್ಮೋನ್ಗಳ ವ್ಯತ್ಯಾಸದಿಂದ, ಅಂದರೆ ಥೈರಾಯ್ಡ್, ಹೈಪರ್ ಥೈರಾಯ್ಡಿಸಮ್ ಇದ್ದರೆ ಅದರಲ್ಲೂ ಬಿ ಪಿ ಜಾಸ್ತಿ ಆಗ್ತದೆ. ಹೀಗೆ ಬೇರೆ ಬೇರೆ ಕಾರಣಗಳಿಂದ ಬಿ ಪಿ ಜಾಸ್ತಿ ಆಗ್ಬೋದು. ಅದಕ್ಕೆ ನಾವು ಸೆಕೆಂಡ್ರಿ ಹೈಪರ್ ಟೆನ್ಷನ್ ಅಂತ ಕರಿತೇವೆ. ಸೊ ನಮಗೆ ಇಲ್ಲಿ ಯಾವುದು ಮುಖ್ಯ ಅಂತ ಹೇಳಿದೆ, ಯಾವ ಎಲ್ಲ ಕಾರಣಗಳಿಂದ ಬಿ ಪಿ ಜಾಸ್ತಿ ಆಗ್ತದೆ, ರಿಸ್ಕ್ ಫ್ಯಾಕ್ಟರ್ಸ್ ಅನ್ನು ನಾವು ತಿಳ್ಕೊಳ್ಬೇಕು. ಆ ರಿಸ್ಕ್ ಫ್ಯಾಕ್ಟರ್ಸ್ ಅನ್ನು ನಾವು ಅವಾಯ್ಡ್ ಮಾಡೋದನ್ನು ಕಮ್ಮಿ ಮಾಡೋದ್ರಿಂದ ನಮಗೆ ಬಿ ಪಿ ಬರೋದನ್ನು ನಾವು ತಡೆಗಟ್ಟಬಹುದು. ಸೊ ರಿಸ್ಕ್ ಫ್ಯಾಕ್ಟರನ್ನು ನಾವು ಮಾಡಿಫೈಯೇಬಲ್ ಮತ್ತು ನಾನ್ ಮಾಡಿಫೈಯೇಬಲ್ ಅಂತ ಹೇಳ್ತೇವೆ. ನಾನ್ ಮಾಡಿಫೈಯೇಬಲ್ ಅಂತ ಹೇಳಿದರೆ ಏನು ಮಾಡಲಿಕ್ಕೆ ಆಗೋದಿಲ್ಲ ನಮ್ಮ ಕೈಯಿಂದ. ವೆರಸ್ ಮಾಡಿಫೈಯೇಬಲ್ ಅಂತ ಹೇಳಿದರೆ ನಾವು ಅದನ್ನು ಕಮ್ಮಿ ಮಾಡ್ಬೋದು, ಅವಾಯ್ಡ್ ಮಾಡ್ಬೋದು. ಸೊ ನಾನ್ ಮಾಡಿಫೈಯೇಬಲ್ ರಿಸ್ಕ್ ಫ್ಯಾಕ್ಟರ್ ಹೇಳಿದರೆ ಏಜ್. ನಾವು ವಯಸ್ಸಾಗ್ತಾ ಹೋದಾಗೆ ನಮ್ಮ ರಕ್ತನಾಳದ ಅದು ಸ್ಟಿಫ್ ಆಗ್ತದೆ, ಆಗ ಪ್ರೆಷರ್ ಜಾಸ್ತಿ ಆಗ್ತದೆ. ಮತ್ತೊಂದು, ಈಗ ಹೆಂಗಸರಲ್ಲಿ ಪೋಸ್ಟ್ ಮೆನೋಪಾಸಲ್ ವುಮೆನ್ ಅಂತ 50 ವರ್ಷದ ನಂತರ ಈಸ್ಟ್ರೋಜನ್ ಕಂಟೆಂಟ್ ಕಮ್ಮಿ ಆಗ್ತದೆ, ಆಗ ದೇ ಆರ್ ಮೋರ್ ಪ್ರೋನ್ ಫಾರ್ ಇನ್ಕ್ರೀಸ್ಡ್ ಬ್ಲಡ್ ಪ್ರೆಷರ್. ಆಮೇಲೆ ಸೋಷಿಯೋ ಎಕನಾಮಿಕ್ ಸ್ಟೇಟಸ್, ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಂತ ಹೇಳಿದರೆ ಜಾಸ್ತಿ ಆ್ಯಕ್ಟಿವಿಟಿ ಇರದೇ ಇರೋದು, ಆಫೀಸ್ ವರ್ಕ್ ಕೂತ್ಕೊಂಡಲ್ಲೇ ಕೆಲಸ ಮಾಡೋದು, ಹಾಗೆಲ್ಲದ್ರೆ ದೇ ಆರ್ ಮೋರ್ ಪ್ರೋನ್ ಫಾರ್ ಇನ್ಕ್ರೀಸ್ಡ್ ಬ್ಲಡ್ ಪ್ರೆಷರ್. ಆಮೇಲೆ ತುಂಬ ಸ್ಟ್ರೆಸ್ ತಗೊಳ್ಳುವಂಥದ್ದು, ಇದರಲ್ಲಿ ಸಹ ಬಿ ಪಿ ಜಾಸ್ತಿ ಆಗ್ಬೋದು. ಬೇರೆ ಇಫ್ ಯು ಹ್ಯಾವ್ ಅಸೋಸಿಯೇಟೆಡ್ ಡಯಾಬಿಟಿಸ್ ಮೆಲ್ಟಸ್ ಅಂದರೆ ಶುಗರ್ ಜಾಸ್ತಿ ಇದ್ದರೆ, ಅಥವಾ ಕೊಲೆಸ್ಟ್ರಾಲ್, ಡಿಸ್ಲಿಪಿಡಿಮಾ, ಕೊಲೆಸ್ಟ್ರಾಲ್ ಜಾಸ್ತಿ ಇದ್ದರೆ ಇದರಲ್ಲೂ ಬಿ ಪಿ ಜಾಸ್ತಿ ಆಗ್ಬೋದು. ಆಮೇಲೆ ಸ್ಮೋಕಿಂಗ್ ಆ್ಯಂಡ್ ಆಲ್ಕೋಹಾಲ್ ಯೂಶ್ವಲಿ ನಾವು ಒಂದು ಡ್ರಿಂಕ್ ಅಂತ ಹೇಳಿದರೆ 14 grams ಅಂತ ಹೇಳ್ತೇವೆ. ಗಂಡಸರಲ್ಲಿ ಮೋರ್ ದೆನ್ 3 drinks ತಗೊಂಡ್ರೆ ಡೈಲಿ ದೇ ಆರ್ ಮೋರ್ ಪ್ರೋನ್ ಫಾರ್ ಹೈಪರ್ ಟೆನ್ಷನ್, ವೆರಸ್ ಹೆಂಗಸರಲ್ಲಿ ಮೋರ್ ದೆನ್ 1 drink. ಆಮೇಲೆ ಒಬೆಸಿಟಿ, ಜಾಸ್ತಿ ಬೊಜ್ಜು ಇರುವುದು, ಜಾಸ್ತಿ ವೆಯ್ಟ್ ಇರುವುದು, ಇದರಿಂದ ಸಹ ದೇ ಆರ್ ಮೋರ್ ಪ್ರೋನ್ ಫಾರ್ ಹೈಪರ್ ಟೆನ್ಷನ್. ಸೊ ಇದರ ರೋಗ ಲಕ್ಷಣಗಳು ಏನು, ಹೇಗೆ ನಮಗೆ ಗೊತ್ತಾಗ್ತದೆ ಅಂತ ಹೇಳಿದರೆ, ಮೇಯ್ನ್ ವಿ ಕಾಲ್ ದ ಸಿಸ್ಟಮಿಕ್ ಹೈಪರ್ ಟೆನ್ಷನ್ ಆಸ್ ಸೈಲೆಂಟ್ ಕಿಲ್ಲರ್ ಅಂತ. ಮೋರ್ ದೆನ್ 80% ಜನರಿಗೆ ಸಿಂಪ್ಟಮ್ಸೇ ಇರೋದಿಲ್ಲ. ದೇ ಮೇ ಪ್ರೆಸೆಂಟ್ ವಿತ್ ಡೈರೆಕ್ಟ್ ಕಾಂಪ್ಲಿಕೇಶನ್. ನಾವು ನೋಡ್ತಾ ಇರ್ತೇವೆ, ಸಡನ್ ಆಗಿ ಮಲಗಿದ್ದವ ಹಾರ್ಟ್ ಅಟ್ಯಾಕ್ ಆಗಿ ಸತ್ತ, ಅಥವಾ ಒಂದು ಸೈಡ್ ಹೋಯಿತು, ಸಡನ್ ಆಗಿ ಹೋಯಿತು, ಗೊತ್ತೇ ಇಲ್ಲ. ಬಿಕಾಸ್ ದೇರ್ ವೋಂಟ್ ಬಿ ಎನಿ ಸಿಂಪ್ಟಮ್ಸ್, ದೇ ಪ್ರೆಸೆಂಟ್ ಪ್ರೈಮರ್ಲಿ ವಿತ್ ದ ಕಾಂಪ್ಲಿಕೇಶನ್. ವೆರಸ್ ಬಾಕಿ ಒಂದು 20-25% ಜನರಲ್ಲಿ ತಲೆನೋವು ಇರ್ತದೆ. ಬೆಳಿಗ್ಗೆ ಎದ್ದ ಆಗ ತೀವ್ರವಾದ ತಲೆನೋವು, ಮೇಯ್ನ್ಲಿ ಕ್ಲಾಸಿಕಲ್ ಆಗಿ ಆಸಿಪಿಟಲ್ ಹೆಡ್ಏಕ್ ಅಂತ ಹೇಳ್ತೇವೆ, ತಲೆಯ ಹಿಂಬದಿಯಲ್ಲಿ ತಲೆನೋವಿರುವಂಥದ್ದು, ತಲೆ ತಿರುಗುವಂಥದ್ದು. ಆಮೇಲೆ ತುಂಬ ಇನ್ಕ್ರೀಸ್ಡ್ ಫೆಟೀಗ್, ತುಂಬ ಸುಸ್ತಾಗುವುದು, ಆಮೇಲೆ ವಾಂತಿ ಬಂದಾಗೆ ಅನಿಸೋದು, ಇದು ಎದೆ ಹಾರುವಿಕೆ ಅಂದರೆ ಪಾಲ್ಪಿಟೇಷನ್ಸ್ ಅಂತ ಹೇಳ್ತೇವೆ. ಇದೆಲ್ಲ ಕೆಲವು ಸಿಂಪ್ಟಮ್ಸ್. ಎಲ್ರಿಗೂ ಎಲ್ಲ ಸಿಂಪ್ಟಮ್ಸ್ ಇರುವುದಿಲ್ಲ. ಮೋಸ್ಟ್ ಆಫ್ ದಮ್ ವಿಲ್ ಬಿ ಎಸಿಂಪ್ಟಮ್ಯಾಟಿಕ್, ವೆರಸ್ ಒಬ್ಬೊಬ್ಬರಿಗೆ ಒಂದೊಂದು ಕೆಲವರಿಗೆ ತಲೆನೋವಿದ್ದರೆ, ಕೆಲವರಿಗೆ ಎದೆ ಹಾರುವಿಕೆ ಇರ್ತದೆ, ಕೆಲವರಿಗೆ ತುಂಬ ಸುಸ್ತಿರ್ತದೆ. ಸೊ ಇಫ್ ಯು ಹ್ಯಾವ್ ಎನಿ ಆಫ್ ದೋಸ್ ಸಿಂಪ್ಟಮ್ಸ್, ನೀವು ಇಮಿಡಿಯೇಟ್ಲಿ ಡಾಕ್ಟರ್ಗೆ ಹೋಗಿ ಬಿ ಪಿ ಚೆಕ್ ಮಾಡಬೇಕು. ಸೊ ಈ ಸಿಂಪ್ಟಮ್ಸ್ ಇಲ್ಲದಿದ್ದರೆ ಸಡನ್ ಆಗಿ ಏನೆಲ್ಲ ಕಾಂಪ್ಲಿಕೇಶನ್ಸ್ ಆಗ್ಬೋದು ಅಂತ ಹೇಳಿದರೆ, ಒಂದು ಹಾರ್ಟಿಗೆ ಎಫೆಕ್ಟ್ ಆಗ್ತದೆ. ಸೊ ಏನಾಗ್ತದೆ, ಈ ಪ್ರೆಷರ್ ಜಾಸ್ತಿ ಆದಾಗೆ ನಮ್ಮ ಹೃದಯದ ವರ್ಕ್ ಲೋಡ್ ಜಾಸ್ತಿ ಆಗ್ತದೆ. ಸೊ ಅದು ಹೈಪರ್ಟ್ರೋಫಿ ಆಗ್ತದೆ, ಒಳಪದರ ಹೈಪರ್ಟ್ರೋಫಿ ಆಗ್ತದೆ. ಅದನ್ನು ಲೆಫ್ಟ್ ವೆಂಟ್ರಿಕ್ಯುಲರ್ ಹೈಪರ್ಟ್ರೋಫಿ ಅಂತ ಹೇಳ್ತೇವೆ. ಸಡನ್ ಆಗಿ ಮಯೋಕಾರ್ಡಿಯಲ್ ಇನ್ಫಾಕ್ಷನ್, ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಆಗುವಂಥದ್ದು. ಕಾರ್ಡಿಯಾಕ್ ಫೇಲ್ಯೂರ್ ಅಂತ ಹೇಳಿದರೆ, ತುಂಬ ಕೆಲಸ ಮಾಡಿ 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 ಹೃದಯಕ್ಕೆ ಸುಸ್ತಾಗಿ ಅದು ಕೆಲಸ ಮಾಡೋದನ್ನು ಕಮ್ಮಿ ಮಾಡ್ತದೆ. ಸೊ ಪೇಷಂಟ್ ಮೇ ಪ್ರೆಸೆಂಟ್ ವಿತ್ ಎಡಿಮಾ, ಫುಲ್ ನೀರು ತುಂಬಿಕೊಂಡಿರ್ತದೆ ಮೈಯಲ್ಲೆಲ್ಲ, ಕಾಲಲ್ಲಿ ನೀರು, ಮುಖದಲ್ಲಿ ಮುಖ ಊದೋದು, ಹೀಗೆ ಎಲ್ಲ. ಸೊ ಒಂದು ಹೃದಯ, ಮತ್ತೊಂದು ನಮ್ಮ ಇದು ನರ. ಸೊ ಏನಾಗ್ತದೆ ಅಂತ ಹೇಳಿದ್ರೆ, ಸಡನ್ ಆಗಿ ಬ್ರೈನ್ ಹೆಮರೇಜ್ ಆಗ್ಬೋದು ಅಥವಾ ಬ್ಲಾಕ್ ಆಗ್ಬೋದು, ಇನ್ಫಾಕ್ಟ್ ಅಂತ ಹೇಳ್ತೇವೆ, ಅದು ಆಗ್ತದೆ. ಕಿಡ್ನಿ ಇನ್ವಾಲ್ವ್ ಆಗ್ತದೆ, ಕಿಡ್ನಿ ಫೇಲ್ಯೂರ್ ಆಗ್ತದೆ. ಆಮೇಲೆ ಕಣ್ಣಿದ್ದು ರೆಟಿನೋಪತಿ ಅಂತ ಹೇಳ್ತೇವೆ, ಹೈಪರ್ಟೆನ್ಸಿವ್ ರೆಟಿನೋಪತಿ ಅಂತ ಹೇಳ್ತೇವೆ, ಕಣ್ಣಿದ್ದು ನಾಳಗಳು ಎಫೆಕ್ಟ್ ಆಗುವಂಥದ್ದು. ಸೊ ಇದೆಲ್ಲ ಕಾಂಪ್ಲಿಕೇಶನ್ಸ್ ಇರ್ತದೆ. ಸೊ ನಾವು ಇದನ್ನು ತಡೆಗಟ್ಟಲಿಕ್ಕೆ ನಾವು ಏನು ಮಾಡಬೇಕು? ಇಫ್ ಯುವರ್ ಬಿ ಪಿ ಈಸ್ ನಾರ್ಮಲ್, ಅಟ್ಲೀಸ್ಟ್ ಒನ್ಸ್ ಅ ಇಯರ್ ಯು ನೀಡ್ ಟು ಚೆಕ್ ಅ ಬಿ ಪಿ. ವರ್ಷಕ್ಕೆ ಒಮ್ಮೆ ಆದರೂ ಬಿ ಪಿ ಚೆಕ್ ಮಾಡಬೇಕು. ನಾನು ಹಾಗೆ ಹೇಳಿದಾಗೆ ಕ್ಲಾಸಿಫಿಕೇಶನ್, ಇಫ್ ಯು ಹ್ಯಾವ್ ಅ ಇಲೆವೇಟೆಡ್ ಬಿ ಪಿ,
not a frank BP but elevated BP, at least once in 6 months you need to check a BP. So ಹೇಗೆ ಬಿ ಪಿ ಚೆಕ್ ಮಾಡಬೇಕು? ಬಿ ಪಿ ಚೆಕ್ ಮಾಡುವ ಮುಂಚೆ ಯು ಹ್ಯಾವ್ ಟು ಸಿಟ್ ಇನ್ ಅ ಚೇರ್ ಫಾರ್ ಅಟ್ಲೀಸ್ಟ್ 5 minutes, ರಿಲ್ಯಾಕ್ಸ್ ಆಗಿರಬೇಕು. ಬಿ ಪಿ ಚೆಕ್ ಮಾಡುವ 1 ಗಂಟೆ ಮುಂಚೆ ನೀವು ಕಾಫಿ ಕುಡ್ದಿರಬಾರ್ದು, ಸ್ಮೋಕಿಂಗ್ ಅಥವಾ ಆಲ್ಕೋಹಾಲ್ ಮಾಡಿರಬಾರ್ದು, ನಿಮ್ಮ ಬ್ಲ್ಯಾಡರ್ ಎಂಟಿ ಆಗಿರಬೇಕು. ಆಮೇಲೆ ಬಿ ಪಿ ಚೆಕ್ ಮಾಡಲಿಕ್ಕೆ ಹೋಗುವ ಐಡಿಯಲಿ ಇಟ್ ಈಸ್ ಚೇರ್ ವಿತ್ ದ ಬ್ಯಾಕ್ ರೆಸ್ಟ್ ಇರಬೇಕು. ನಿಮ್ಮ ಕಾಲು ಕೆಳಗಡೆ ಫ್ಲೋರಲ್ಲಿ ಇಡಬೇಕು, ಕ್ರಾಸ್ ಮಾಡಿ ಇಡಬಾರ್ದು. ಕೈಯನ್ನು ಟೇಬಲಲ್ಲಿ ರೆಸ್ಟ್ ಮಾಡಬೇಕು. ಸೊ ಫಸ್ಟ್ ಟೈಮ್ ನೀವು ಬಿ ಪಿ ಚೆಕ್ ಮಾಡುವಾಗ ನಾವು 2 ಕೈದು ಚೆಕ್ ಮಾಡೋದು ಐಡಿಯಲ್. ಚೆಕ್ ಮಾಡ್ತೇವೆ. ಯೂಶ್ವಲಿ ನಾವು ಯಾವುದು ಜಾಸ್ತಿ ವರ್ಕ್ ಮಾಡ್ತೇವೆ ಆ ಕೈಯಲ್ಲಿ ಸ್ವಲ್ಪ 10 mm ಡಿಫ್ರೆನ್ಸ್ ಇರ್ತದೆ, ಅದನ್ನು ಯಾವುದು ಹೈ ಇರ್ತದೆ ಅದನ್ನು ಕನ್ಸಿಡರ್ ಮಾಡ್ತೇವೆ. ಸೊ ಫಸ್ಟ್ ಟೈಮ್ ಹೈ ಬರುವಾಗಲೇ ವಿ ವೋಂಟ್ ಸ್ಟಾರ್ಟ್ ಅ ಮೆಡಿಕೇಷನ್ ಅನ್ಲೆಸ್ ನಾವು ಬೇರೆ ನೋಡ್ತೇವೆ, ಅವ್ರದ್ದು ಹಾರ್ಟ್ ಇನ್ವಾಲ್ವ್ ಆಗಿದೆ, ECG ಮಾಡ್ತೇವೆ, ಹಾರ್ಟ್ ಇನ್ವಾಲ್ವ್ ಆಗಿದೆ ನೋಡ್ತೇವೆ, ಆಮೇಲೆ ಕಿಡ್ನಿ ಇನ್ವಾಲ್ವ್ ಆಗಿದೆ, ಮೂತ್ರ ಟೆಸ್ಟ್ ಮಾಡ್ತೇವೆ, ಕ್ರಿಯಾಟಿನಿನ್ ಅಂತ ಮಾಡ್ತೇವೆ. ಅದು ಏನಾದರೂ ಎಂಡ್ ಆರ್ಗನ್ ಡ್ಯಾಮೇಜ್ ಆಗಿದ್ದರೆ ವಿ ವಿಲ್ ಸ್ಟಾರ್ಟ್ ಮೆಡಿಕೇಷನ್ ಇಮಿಡಿಯೇಟ್ಲಿ. ಇಟ್ ಇಸ್ ವಾಕಿಂಗ್ ಅಂತ ಹೇಳಿದ್ರೆ ಸ್ಲೋ ವಾಕಿಂಗ್ ಅಲ್ಲ, ಬ್ರಿಸ್ಕ್ ವಾಕಿಂಗ್. ಯು ನೀಡ್ ಟು ಸ್ವೆಟ್. ಸೊ ಇನಿಷಿಯಲಿ ಯು ಸ್ಟಾರ್ಟ್ ವಿತ್ 15 minutes ಆಫ್ ವಾಕಿಂಗ್, ಮತ್ತು ನೀವು ನಿಧಾನವಾಗಿ ಟೈಮ್ ಮತ್ತು ವೇಗವನ್ನು ಇನ್ಕ್ರೀಸ್ ಮಾಡ್ತಾ ಬನ್ನಿ. So ideally it is recommended at least 30 minutes of brisk walking at least 6 days a week. ಒಂದು ದಿವಸದ ರೆಸ್ಟ್ 6 days at least minimum 30 minutes of brisk walking you need to do. And dietary advice ಏನು ಕೊಡ್ತೇವೆ ಅಂತ ಹೇಳಿದ್ರೆ ಡ್ಯಾಶ್ ಡಯೆಟ್ ಅಂತ. ಡಯಟರಿ ಅಡ್ವೈಸ್ ಟು ಸ್ಟಾಪ್ ಹೈಪರ್ಟೆನ್ಷನ್. ಇದರಲ್ಲಿ ಏನಿದೆ ಅಂತ ಹೇಳಿದರೆ ದ ಫುಡ್ ರಿಚ್ ಇನ್ ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ಸ್ ಆ್ಯಂಡ್ ಲೋ ಸ್ಯಾಚುರೇಟೆಡ್ ಫ್ಯಾಟ್ಸ್ ಅಂತ ಹೇಳಿದೆ. ಹಣ್ಣು ಜಾಸ್ತಿಯಾಗಿ ತಿನ್ನಬೇಕು, ತರಕಾರಿ ಜಾಸ್ತಿಯಾಗಿ ತಿನ್ನಬೇಕು, ಮತ್ತು ಸಾಲ್ಟನ್ನು ಕಮ್ಮಿ ಮಾಡಬೇಕು. ಐಡಿಯಲಿ ಲೆಸ್ ದೆನ್ 6 grams ಅಂತ ಹೇಳ್ತೇವೆ ನಾವು. ಆಮೇಲೆ ಇದು ಪೊಟ್ಯಾಷಿಯಮ್ ಇರುವಂತಹ ಆಹಾರವನ್ನು ತೆಕ್ಕೊಳ್ಬೇಕು. ಫಾರ್ ಎಕ್ಸಾಂಪಲ್ ದಿಸ್ ಥಿಂಗ್ ಬನಾನಾ, ಆಲ್ ದಿಸ್ ಯು ನೀಡ್ ಟು ಟೇಕ್. ಬಟ್ ಅದರಲ್ಲಿ ಸಹ ನಿಮಗೆ ಶುಗರ್ ಇದ್ದರೆ ಬನಾನವನ್ನು ಅವಾಯ್ಡ್ ಮಾಡಬೇಕು. ನಿಮಗೆ ಕಿಡ್ನಿ ಫೇಲ್ಯೂರ್ ಇದ್ದರೆ ಪೊಟ್ಯಾಷಿಯಮ್ ರಿಚ್ ಡಯಟನ್ನು ತೆಗೊಳ್ಳೋ ಹಾಗೆ ಇಲ್ಲ. ಸೊ ಆಮೇಲೆ ಆಲ್ಕೋಹಾಲ್ ಮತ್ತು ಸ್ಮೋಕಿಂಗ್ ಕಂಪ್ಲೀಟಾಗಿ ಕ್ವಿಟ್ ಮಾಡಬೇಕು. ತುಂಬ ಬಿಂಚ್ ಡ್ರಿಂಕರ್ ಆಗಿದ್ದರೆ ಸ್ವಲ್ಪ ನಿಧಾನದಲ್ಲಿ ಕಮ್ಮಿ ಮಾಡ್ತಾ ಬರಬೇಕು, ಬಿಕಾಸ್ ದೇ ವಿಲ್ ಹ್ಯಾವ್ ಅ ವಿಡ್ರಾವಲ್ ಸಿಂಪ್ಟಮ್ಸ್. ಈ ಸಂದರ್ಭದಲ್ಲಿ ರೋಟರಿ ಕ್ಲಬ್ ಅಧ್ಯಕ್ಷ ಹರ್ಷಕುಮಾರ್ ರೈ ಮಾಡಾವು, ರೋಟರಿ ಕ್ಲಬ್ ಅಸಿಸ್ಟೆಂಟ್ ಗವರ್ನರ್ ರೊಟೇರಿಯನ್ ರತ್ನಾಕರ್ ರೈ, ವಲಯ ಸೇನಾನಿ ರೊಟೇರಿಯನ್ ಜಗಜೀವನ್ ದಾಸ್ ರೈ, ಕಾರ್ಯದರ್ಶಿ ಉಮೇಶ್ ನಾಯಕ್ ಸೇರಿ ಹಲವರು ಉಪಸ್ಥಿತರಿದ್ದರು.